ಇನ್ನು ಧಾರವಾಡದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇದು ಡೆವಲಪ್ಮೆಂಟ್ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಧಾರವಾಡ ಪ್ರವೇಶಕ್ಕೆ ಕೋರ್ಟ್ ಅನುಮತಿಸಿದೆ. ಧಾರವಾಡದ ಒಳಗಡೆ ಕಾಲಿಡಬಾರದು ಅಥವಾ ಎಂಟ್ರಿ ಆಗಬಾರದು ಅನ್ನುವಂಥ ಒಂದು ಷರತ್ತೇನಿತ್ತು, ಆ ಷರತ್ತನ್ನ ಕೋರ್ಟ್ ಇವತ್ತು ಸಡಿಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನು ನೀಡಿರುವಂಥದ್ದು. ಸಾಕ್ಷ್ಯನಾಶ ಯತ್ನ ಕೇಸ್ನಲ್ಲಿ ಕೋರ್ಟ್ ಈ ಒಂದು ಷರತ್ತನ್ನು ವಿಧಿಸಿತ್ತು. ಮೊನ್ನೆ ಅಷ್ಟೇ ಅವರಿಗೆ ಬೇಲ್ ಕೂಡ ಮಂಜೂರಾಗಿತ್ತು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ರಿಲೀಫ್ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ಧಾರವಾಡಕ್ಕೆ ಅವರಿಗೆ ಎಂಟ್ರಿ ಇರಲಿಲ್ಲ, ಅವರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಕೋರ್ಟೇ ಖುದ್ದಾಗಿ ಕೊಟ್ಟಿದ್ದಂಥ ಅಥವಾ ವಿಧಿಸಿದಂಥ ನಿರ್ಬಂಧ ಅದು. ಆದರೆ ಇವತ್ತು ಆ ನಿರ್ಬಂಧನೆಯನ್ನು ಕೋರ್ಟ್ ಸಡಿಲಿಕೆ ಮಾಡಿದೆ. ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಅವರು ಕಾಲಿಡಬಹುದು ಅನ್ನುವಂಥ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ನಿಮಗೆ ಗೊತ್ತಿರೋ ಹಾಗೆ ಧಾರವಾಡದ ಶಾಸಕರು ಆದರೆ ತಾವೇ ಖುದ್ದಾಗಿ ಧಾರವಾಡದೊಳಗಡೆ ಬರದೆ ಕ್ಯಾಂಪೇನ್ ಮಾಡಿ ಗೆದ್ದಂಥವ್ರು. ಆದರೆ ಈಗ ಈ ಒಂದು ಆದೇಶ ಏನಿದೆ ಅವರ ರಾಜಕೀಯ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ, ಆ ದೃಷ್ಟಿಕೋನದಲ್ಲೂ ಕೂಡ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು. ಕಾರ್ಯಕರ್ತರನ್ನು ಖುದ್ದಾಗಿ ಸ್ವಕ್ಷೇತ್ರದಲ್ಲೇ ಭೇಟಿಯಾಗಬಹುದು, ಚರ್ಚೆ ಮಾಡಬಹುದು, ಸಭೆಗಳನ್ನು ನಡೆಸಬಹುದು. ಈ ರೀತಿಯಾದಂಥ ಒಂದು ರಿಲೀಫನ್ನು ಇವತ್ತು ಕೋರ್ಟ್ ಕೊಟ್ಟಿರುವಂಥದ್ದು. ಸೊ ಮೇಜರ್ ಡೆವಲಪ್ಮೆಂಟ್ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ಆಗಿದ್ದದ್ದು. ಒಂದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಪರಿಗಣಿಸಿದೆ, ಪ್ರದೋಷ್ ಸಲ್ಲಿಕೆ ಮಾಡಿದಂಥ ಅರ್ಜಿ. ಮತ್ತೊಂದು ಕಡೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡದ ಎಂಟ್ರಿಗೆ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.